ಎಲ್ಲ ಬಿಡಿಸಿ ಈ ಥರ ಬಾಕ್ಸಿಗೆ ಹಾಕಿ ಇಕ್ಕೋತಿದ್ದೀನಿ. ಈ ಥರ ಬಾಕ್ಸಿಗೆ ಹಾಕಿ ಇಕ್ಕೋದ್ರಿಂದ ಎಷ್ಟೇ ದಿನ ಆದರೂ ಸೊಪ್ಪು ಕೆಡಲ್ಲ. ಅಂದರೆ ಆಚೆ ಕಡೆ ಇಟ್ಟಾಗ ಒಣಗಿರೋ ಥರ ಆಗುತ್ತಲ್ಲ, ಆ ಥರ ಆಗಲ್ಲ ಅಂತ ಇದರಲ್ಲಿ ಇಕ್ಕಿತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಅದೇ ಥರ ಎಲ್ಲನೂ ಎಳೆ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕೊಂಡಿರ್ತೀನಿ. ಸೊ ಬೇಕು ಅಂದ ತಕ್ಷಣ ಅಡುಗೆಗೆ ಪಟ್ಟಂತ ಉಪಯೋಗಿಸ್ಕೋಬೋದು. ಹಾಗಾಗಿ ನಾನೆಲ್ಲ ಸೊಪ್ಪುಗಳನ್ನ ಈ ಥರ ಬಿಡಿಸಿ ಇಕ್ಕೋತೀನಿ. ಪುದೀನ ಸೊಪ್ಪಾಗಿರ್ಬೋದು, ಕರಿಬೇವಿನ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಎಲ್ಲನೂ ಈ ಥರ ಜೋಡಿಸಿಕ್ಕಿ, ತರಕಾರಿ ಎಲ್ಲ ತಂದಿದ್ರಲ್ಲ ಅದನ್ನೂ ಕೂಡ ಜೋಡಿಸಿ ಇಕ್ಕೊಂಡು, ಬೆಳಗ್ಗೆಗೆ ಬಾದಾಮಿ ನೆನೆ ಹಾಕಿ ಸಾಂಬಾರು ಮಾಡೋಕ್ಕೆ ಎಲ್ಲನೂ ಹುರ್ಕೊಂಡು ಸಾಂಬಾರು ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ. ಹಾಗೆ ಸಾಂಬಾರು ಮಾಡಿಬಿಟ್ಟು ಅನ್ನ ಸಾರು ಮಾಡಿ ಊಟ ಮಾಡಿ ಮಲ್ಕೋತಿದ್ದೀವಿ. ಸೊ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್.